ಒಂದು ಕಡೆ ಬೆಳಗಾವಿಯಲ್ಲಿ ಎಂಎಸ್ ಪುಂಡರ ಪುಂಡಾಟಕ್ಕೆ ಮುಂದುವರಿತಾ ಇದ್ರೆ ಮತ್ತೊಂದು ಕಡೆ ಕೊಲ್ಲಾಪುರದಲ್ಲಿ ಶಿವಸೇನೆಯ ಪುಂಡಾಟಿಕೆ ಮುಂದುವರೆದಿದೆ. ಕರ್ನಾಟಕ ಬಸ್ ತಡೆದು ಶಿವಸೇನೆ ಪುಂಡಾಟಿಕೆಯನ್ನ ಮಾಡಿರೋದು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಬಸ್ ನಿಲ್ದಾಣದವರೆಗೆ ಮಾತ್ರ ಸಂಚಾರ. ನಿಪ್ಪಾಣಿ ಬಸ್ ನಿಲ್ದಾಣದಲ್ಲೇ ಕೆಎಸ್ಆರ್ಟಿಸಿ ಬಸ್ಗಳು ನಿಂತುಕೊಂಡಿದ್ದಾವೆ. ಮಹಾರಾಷ್ಟ್ರದಲ್ಲಿ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ಬಸ್ ಸಂಚಾರವನ್ನ ತಡೆ ಹಿಡಿಯಲಾಗಿದೆ. ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಶಿವಸೇನೆ ಪುಂಡಾಟಿಕೆ ಕೊಲ್ಲಾಪುರದಲ್ಲಿ ನಮ್ಮ ಕರ್ನಾಟಕ ಬಸ್ಗಳನ್ನ ತಡೆದು ಶಿವಸೇನೆಯ ಪುಂಡರು ಪುಂಡಾಟಿಕೆಯನ್ನ ಮಾಡಿದ್ದಾರೆ. ಕರ್ನಾಟಕ ಬಸ್ಗಳಿಗೆ ಜೈ ಮಹಾರಾಷ್ಟ್ರ ಸ್ಟಿಕ್ಕರ್ ಅನ್ನ ಅಂಟಿಸಿದ್ದಾರೆ. ನೋಡಿ, ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಸ್ಟಿಕ್ಕರ್ ಅಂಟಿಸಿ ಪುಂಡಾಟವನ್ನ ಮೆರೀತಾ ಇದ್ದಾರೆ ಶಿವಸೇನೆಯವರು. ಇತ್ತ ಮಹಾರಾಷ್ಟ್ರ ಬಸ್ ತಡೆದು ಜೈ ಕರ್ನಾಟಕ ಬರೆದಿದ್ದಾರೆ ಕರವೇ ಕಾರ್ಯಕರ್ತರು. ಶಿವಸೇನೆ ಎಂಇಎಸ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಬಸ್ಗಳ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಮಹಾರಾಷ್ಟ್ರದ ಕೊಲ್ಲಾಪುರದ ಬಸ್ ಡಿಪೋಗೆ ಶಿಫ್ಟ್ ಮಾಡಲಾಗಿದೆ. ರಾಜ್ಯದಲ್ಲೂ ಮಹಾರಾಷ್ಟ್ರಕ್ಕೆ ಪ್ರಯಾಣಿಸುವ ಕೆಎಸ್ಆರ್ಟಿಸಿ ಬಸ್ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಇಲ್ಲಿಂದ ಅಲ್ಲಿಗೆ ಬಸ್ ಬಿಟ್ರೆ ಅಲ್ಲಿನ ಜನರಿಗೆ ಸಹಾಯ ಆಗಲಿ ಅಂತ ನೋಡಿದ್ರೆ ಈ ರೀತಿಯಾದಂಥ ಪುಂಡಾಟಿಕೆಯನ್ನ ಮಾಡೋದು ಇದು ಎಷ್ಟರ ಮಟ್ಟಿಗೆ ಸರಿ? ಅವರು ಮಾಡಿದ್ದಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಕರವೇ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಈಗ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಬಸ್ ನಿಲ್ದಾಣದವರೆಗೆ ಮಾತ್ರ ಬಸ್ಗಳು ಸಂಚಾರವನ್ನ ಮಾಡ್ತಾ ಇದ್ದಾವೆ. ನಿಪ್ಪಾಣಿ ಬಸ್ ನಿಲ್ದಾಣದಲ್ಲೇ ಕೆಎಸ್ಆರ್ಟಿಸಿ ಬಸ್ಗಳು ನಿಂತ್ಕೊಂಡಿದ್ದಾವೆ. ಅಲ್ಲಿಂದ ಮುಂದೆ ಹೋಗ್ತಾ ಇಲ್ಲ. ನಿಪ್ಪಾಣಿ ಆದ ನಂತರ ಬರೋದೇ ಮಹಾರಾಷ್ಟ್ರ ಅಲ್ವಾ? ಸೊ ಆ ನಿಟ್ಟಿನಲ್ಲಿ ನಿಪ್ಪಾಣಿಯಲ್ಲೇ ಕೊನೆಯದಾಗಿ ಸ್ಟಾಪ್ ಆಗ್ತಾ ಇದ್ದಾವೆ ಬಸ್ಗಳು, ಮತ್ತು ವಾಪಸ್ ಬರ್ತಾ ಇದ್ದಾವೆ ಅಷ್ಟೇ. ಮಹಾರಾಷ್ಟ್ರಕ್ಕೆ ಹೋಗ್ತಾ ಇಲ್ಲ. ಮಹಾರಾಷ್ಟ್ರದಲ್ಲಿ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ಬಸ್ ಸಂಚಾರ ತಡೆ ಒಡ್ಡಲಾಗಿದೆ. ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಪೊಲೀಸ್ನವರು ಬಿಗಿ ಭದ್ರತೆಯನ್ನ ಕೂಡ ಕೈಗೊಂಡಿದ್ದಾರೆ. ಒಂದು ಕಡೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ, ಮಹಾರಾಷ್ಟ್ರದ ಬಸ್ಗಳನ್ನ ತಡೆದು ನಮ್ಮ ಕರವೇ ಕಾರ್ಯಕರ್ತರು ಜೈ ಕರ್ನಾಟಕ ಅಂತ ಹೇಳಿ ಬಸ್ಗಳ ಮೇಲೆ ಬರಿತಾ ಇರುವಂತಹ ದೃಶ್ಯ. ಮತ್ತೊಂದು ಕಡೆ ಮಹಾರಾಷ್ಟ್ರದ ಶಿವಸೇನೆಯ ಕಾರ್ಯಕರ್ತರು ಕರ್ನಾಟಕದ ಬಸ್ಗಳನ್ನ ತಡೆದು ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕರಾದ ರಾಧಾ ಹಿರೇಗೌಡರ್ ಸಂಪರ್ಕದಲ್ಲಿದ್ದಾರೆ. ಮೇಡಮ್, ಇದು ಪ್ರತಿ ಬಾರಿಯೂ ಕೂಡ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ನಡೀತಾನೆ ಇರುತ್ತೆ. ಯಾಕೆ ಎಂಇಎಸ್ ಪುಂಡಾಟಿಕೆಗೆ ಸರ್ಕಾರ ಬ್ರೇಕ್ ಹಾಕುವಂತ ಕೆಲಸ ಮಾಡೋದಿಲ್ಲ ಅನ್ನೋದು ಇಡೀ ಕನ್ನಡಿಗರ ಪ್ರಶ್ನೆ ಆಗಿರೋದು. ಎಸ್ ರಾಮ್, ಡೆಫಿನೆಟ್ಲಿ ಎಂಇಎಸ್ ಪುಂಡಾಟಕ್ಕೆ ಕಡಿವಾಣ ಹಾಕಬೇಕಾಗಿರೋದು ರಾಜಕೀಯ ನಾಯಕರು. ಆದ್ರೆ ಈ ವೋಟ್ ಪಾಲಿಟಿಕ್ಸ್ ಅಲ್ಲಿ ಅದನ್ನ ಮಾಡೋದಕ್ಕೆ ಕಷ್ಟ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ರಾಮ್. ಆದ್ರೆ ನಾನೀಗ ಏನು ಬೆಳಗಾವಿಯಲ್ಲಿ ವಿಧಾನಮಂಡಲದ ಅಧಿವೇಶನ ನಡೀತಾ ಇದೆ, ಈಗ ವಿಧಾನಸಭೆಯ ಮೊಗಸಾಲೆಯಲ್ಲಿ ನಾನು ನಿಂತಿದ್ದೇನೆ. ನನ್ನ ಜೊತೆಗೆ ಡಾಕ್ಟರ್ ರಂಗನಾಥ್ ಅವರು ಇದ್ದಾರೆ, ಶಾಸಕರು. ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಯಾಕಂದ್ರೆ ತಮಗೆ ಗೊತ್ತಿದೆ ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿಯಾದಂತಹ ಬಿರುಗಾಳಿ ಒಂದ್ಸರಿ ಬೀಸಿದ್ರೆ ತಂಗಾಳಿ ಒಂದ್ಸರಿ ಬೀಸ್ತಾ ಇರುತ್ತೆ. ಹಾಗಾಗಿ ಇವತ್ತು ಈ ತಂಗಾಳಿನ ಬಿರುಗಾಳಿನ ಐ ಡೋಂಟ್ ನೋ. ಸದ್ಯಕ್ಕೆ ಒಂದು ರೀತಿ ತಂಪಾದಂತಹ ವಾತಾವರಣ ಬೆಳಗಾವಿಯಲ್ಲಿ ಹೇಗಿದೆ, ರಾಜ್ಯ ರಾಜಕೀಯದಲ್ಲೂ ಕೂಡ ಸದ್ಯಕ್ಕೆ ತಂಪಾದ ವಾತಾವರಣ ಇದ್ದಂಗೆ ಕಾಣ್ತಾ ಇದೆ. ಸೊ ಒಟ್ಟಾರೆ ಈಗ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಡಾಕ್ಟರ್ ರಂಗನಾಥ್ ಅವರು ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ಸರ್, ಈಗ ಬದಲಾವಣೆಯ ಗಾಳಿ ಬೀಸ್ತಾ ಇದೆಯಾ ಸರ್? ಸ್ವಲ್ಪ ತಣ್ಣಗಾಗಿದೆಯಾ ಸರ್? ಬೆಳಗಾವಿ ಯಾವಾಗಲೂ ತಣ್ಣಗಿರೋಂಥ ಗಾಳಿನೇ ಇರುತ್ತೆ. ಈಗ ಡಿಸೆಂಬರ್ ಚಳಿ,
ಸೊ ಹಾಗಾಗಿ ಇವತ್ತು ಸರ್ಕಾರದ ನಿರ್ವಹಣಾ ವ್ಯವಸ್ಥೆಗೆ ಬಹಳಷ್ಟು ಸಮಸ್ಯೆಗಳನ್ನ ಪರಿಹಾರ ಕೊಟ್ಟಿರೋಂಥ ಹಿನ್ನೆಲೆಯಲ್ಲಿ ಜಾಸ್ತಿ ಏನು ಸ್ಟ್ರೈಕ್ಸ್ ಕಾಣಿಸ್ತಾ ಇಲ್ಲ. ಪ್ರತಿ ವರ್ಷ ಬರೋದು, ಏನು ಜಾಸ್ತಿ ಜನ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ ಅಂತ ಅನ್ಕೋತೀನಿ. ಇಲ್ಲ ಸರ್, ಬಿಜೆಪಿ ರೆಡಿ ಆಗ್ತಾ ಇದೆ. ನಾಳೆ ಏನೋ 20,000 ಜನರು ಮತ್ತೆ ರೈತರ ಜೊತೆಗೆ ಒಂದು ಪ್ರತಿಭಟನಾ ಮೆರವಣಿಗೆ ಮಾಡಿ ಅವರು ಕೂಡ ತಮ್ಮ ಪ್ರತಿಭಟನೆಯನ್ನ ದಾಖಲಿಸೋದಕ್ಕೆ ಬೃಹತ್ ಪ್ರಮಾಣದಲ್ಲಿ ರೆಡಿ ಆಗ್ತಾ ಇದ್ದಾರೆ. ಸೊ ತಾವು ತಂಗಾಳಿ ಅನ್ಕೊಂಡ್ರೆ ಮತ್ತೆ ಬಿಸಿಗಾಳಿ ತಮ್ಮನ್ನ ಸುತ್ತುವರಿಯೋದಂತ ಗ್ಯಾರಂಟಿ ಸರ್. ಅಲ್ಲ, ಬಿಜೆಪಿಯವರ ಪ್ರೋಆಕ್ಟಿವ್ ಇನಿಷಿಯೇಷನ್ ಇಂದ ಕರೆಸಿ ಅವರು ಹಣವನ್ನ ಕೊಟ್ಟು ಕರೆಸಬಹುದೇ ಹೊರತು ಜನರುಗಳು ಸರ್ಕಾರದ ವಿರುದ್ಧ ಯಾರು ಅಷ್ಟು ವಿರೋಧ ಮಾಡ್ತಿರೋಂಥದ್ದು ನೋಡ್ತಾ ಇಲ್ಲ ನಾನು. ಒಂದು ಸರ್, ನೀವು ಅದು ತುಂಬಾ ದೊಡ್ಡ ಮಾತು, ದುಡ್ಡು ಕೊಟ್ಟು ಕರೆಸ್ತಾರೆ ಅಂತ. ಯಾಕಂದ್ರೆ ನಾಳೆ ರೈತರು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರಂತೆ. ಹಂಗಾಗಿ ತಾವು ತುಂಬಾ ಪ್ರಜ್ಞಾಪೂರ್ವಕವಾಗಿ ಮಾತಾಡ್ಬೇಕಾಗುತ್ತೆ ಇಂಥ ವಿಚಾರಗಳು. ಅಲ್ಲ, ನಾನು ಒಂದು ಮಾತಿನ ಹೇಳ್ತೇನೆ, ರೈತರ ಬಗ್ಗೆ ನನಗೆ ಬಹಳಷ್ಟು ಗೌರವ ಇದೆ. ಯಾವುದೇ ಕಾರಣಕ್ಕೂ ರೈತರುಗಳು ಸಮಸ್ಯೆಗಳನ್ನ ಹೇಳೋಂಥದ್ದು ವೇದಿಕೆಗಳಲ್ಲಿ ಬಂದೇ ಕೇಳೋಂಥದ್ದನ್ನ ಸರ್ಕಾರ ಮಾಡ್ತಾ ಇದೀವಿ. ಬಿಜೆಪಿಯವ್ರ ಇನಿಷಿಯೇಟೆಡ್ ಪ್ರೊಟೆಸ್ಟ್ಗೆ ನಾವು ಜಾಸ್ತಿ ಸೊಪ್ಪಾಕಂತ ಅವಶ್ಯಕತೆ ಇಲ್ಲ ಅಂತ ಹೇಳೋ ಮಾತಿಗೆ ಹೇಳಿದೆ. ರೈತರುಗಳು ಇಂಡಿಪೆಂಡೆಂಟ್ ಆಗಿ ಬಂದ್ರೆ 100% ನಾವು ಕೂತು ಅವರ ಸಮಸ್ಯೆಗಳನ್ನ ಪರಿಹಾರ ಕೊಡ್ಲಿಕ್ಕೆ ನಾವೆಲ್ಲ ತಯಾರಿದ್ದೇವೆ ಅನ್ನೋ ಮಾತನ್ನ ಚೀಫ್ ಮಿನಿಸ್ಟರ್ ಸಾಹೇಬ್ರೆ ಹೇಳಿದ್ದಾರೆ. ಸೊ ನಾನು ಸಹ ಅವ್ರ ಜೊತೆ ಧ್ವನಿ ಕೊಡೋಂಥದ್ದು, ರೈತರ ಜೊತೆ ಧ್ವನಿ ಕೊಡೋಂಥ ಪ್ರಯತ್ನವನ್ನು ಮಾಡ್ತೇನೆ ಅನ್ನೋ ಮಾತನ್ನ ಹೇಳ್ತಾ ಇದ್ದೇನೆ. ಬಿಜೆಪಿಯವ್ರ ವಿಚಾರ ಬಂದಾಗ ಬಿಜೆಪಿಯವರು ಸಮಸ್ಯೆಗಳನ್ನ ಇಲ್ದೆಲ್ಲ ತೋರಿಸುವಂತ ಪ್ರಯತ್ನಗಳು ಸುಮಾರು ವರ್ಷದಿಂದ ಮಾಡ್ತಿರೋದನ್ನ ಆ ಪ್ರೌಢ ಇರೋದು ತಪ್ಪು ಅಂತ ಹೇಳಲಿಕ್ಕೆ ಈ ಮಾತು ಹೇಳಿದೆ ನಾನು. ಚೀಫ್ ಮಿನಿಸ್ಟರ್ ಅಂದ್ರೆ ನನಗೆ ಇವತ್ತು ಚೀಫ್ ಮಿನಿಸ್ಟರ್ ಅವ್ರ ಮಗ ಯತೀಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಮುಂದಿನ 2.5 ವರ್ಷಗಳ ಕಾಲ ಅಂದ್ರೆ ಸಂಪೂರ್ಣ ಅವಧಿ ಅಂದ್ರೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ ಅಂತ. ಸೊ ಈ ನಿಟ್ಟಿನಲ್ಲಿ ತಾವು ಅದಕ್ಕೇನಾದ್ರೂ ರಿಯಾಕ್ಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಅದನ್ನ ರಿಯಾಕ್ಟ್ ಮಾಡೋದಕ್ಕಿಂತ ಹೆಚ್ಚಿನದಾಗಿ ಇವಾಗ ನಮಗೆ ಮುಖ್ಯಮಂತ್ರಿ ಸಾಹೇಬ್ರೆ ಹೇಳಿದ್ದಾರೆ, ಹೈಕಮಾಂಡ್ ಅವ್ರು ಯಾವ ರೀತಿ ಡಿಸಿಷನ್ ತಗೋತಾರೆ ಅದಕ್ಕೆ ಬದ್ಧವಾಗಿರ್ತೇವೆ ಅನ್ನೋ ಮಾತಿನ ಹೇಳಿದ್ದಾರೆ. ಸೊ ದೊಡ್ಡವರು ಹೇಳಾದ್ಮೇಲೆ ನೀವು ಅದನ್ನೆಲ್ಲ ನನ್ನ ಕಡೆಯಿಂದ ಕೇಳೋಂಥದ್ದು, ನಾನೊಬ್ಬ ಕಾಂಗ್ರೆಸ್ಸಿನ ಡಿಸಿಪ್ಲಿನ್ ಸೋಲ್ಜರ್ ಆಗಿ ನಾನು ಅದು ಮಾತಾಡ್ಕೂಡ್ದು ಅಂತ ನಾನು ಮಗನ್ ಲೈನ್ ಹಾಗಿಲ್ಲ ಸರ್. ಸಿದ್ದರಾಮಯ್ಯನವರ ಲೈನ್ ಇಸ್ ಕ್ವೈಟ್ ಕ್ಲಿಯರ್. ಹೈಕಮಾಂಡ್ ಏನ್ ಹೇಳುತ್ತೆ ನಾನು ಅದನ್ನ ಪಾಲನೆ ಮಾಡ್ತೀನಿ, ನಾಳೆನೆ ಬಿಟ್ಕೊಡಿ ಅಂದ್ರೆ ಐ ಆಮ್ ರೆಡಿ ಫಾರ್ ದಟ್, ಬಟ್ ಹೈಕಮಾಂಡ್ ಶುಡ್ ಇನ್ಸಿಸ್ಟ್ ಅಂತ. ಬಟ್ ಅವ್ರ ಮಗ ಹೇಳಿರೋ ಲೈನ್ ಡಿಫ್ರೆಂಟ್ ಆಗಿದೆ ಸರ್. ತಂದೆ ಅವರ ಲೈನ್ಗಿಂತ ಮಗನ ಲೈನ್ ವೆರಿ ಡಿಫ್ರೆಂಟ್ ಆಗಿದೆ. ಮತ್ತು ಮೊದಲಿನಿಂದಲೂ ಕೂಡ ಅವ್ರ ಲೈನ್ ಕ್ಲಿಯರ್ ಇದೆ ಯತೀಂದ್ರ ಅವ್ರದ್ದು. ಅವರು ವೈಯಕ್ತಿಕವಾಗಿ ಅವ್ರ ಮಗನಾಗಿ ಕೇಳಿರ್ಬೋದನ್ನೋ ಅಂತ ಅನ್ಸುತ್ತೆ. ನಾನು ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಸರ್, ಇವತ್ತು ಬೈರತಿ ಸುರೇಶ್ ಅವರ ಸ್ಟೇಟ್ಮೆಂಟ್ ತಾವು ಗಮನಿಸಿದ್ದೀರಿ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಬೈರತಿ ಸುರೇಶ್ ಅವರು ಯಾವಾಗ್ಲೂ ಕೂಡ ಸಿದ್ದರಾಮಯ್ಯನವರ ವಿಚಾರದಲ್ಲಿ ತುಂಬಾ ಅವ್ರದ್ದು ಒಂಥರ ಸ್ಟ್ಯಾಂಡ್ ಕ್ಲಿಯರ್ ಇರುತ್ತೆ. ಬಟ್ ಇವತ್ತು ಸಿದ್ದರಾಮಯ್ಯನವರು 2 ವರ್ಷ ಮುಖ್ಯಮಂತ್ರಿ ಆಗ್ತಾರೋ, 3 ವರ್ಷಕ್ಕೆ ಮುಖ್ಯಮಂತ್ರಿ ಆಗ್ತಾರೋ, 5 ವರ್ಷಕ್ಕೆ ಮುಖ್ಯಮಂತ್ರಿ ಆಗ್ತಾರೋ, ಅಥವಾ ಇಡೀ ಕಾಂಗ್ರೆಸ್ ಪಾರ್ಟಿ ಇರೋವರೆಗೂ ಮುಖ್ಯಮಂತ್ರಿ ಆಗ್ತಾರೋ, ಅದನ್ನ ಹೆಂಗೆ ಹೇಳಕ್ಕಾಗುತ್ತೆ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನುವಂಥ ಒಂದು ರೀತಿಯ ಎಲ್ಲ ಒಂದ್ ಕಡೆ ತುಂಬಾ ಫರ್ಮ್ ಸ್ಟ್ಯಾಂಡ್ ತರ ಅವ್ರ ಸ್ಟೇಟ್ಮೆಂಟ್ ಇರಲಿಲ್ಲ. ಅಲ್ಲ, ಇದು ಇನ್ಫ್ಯಾಕ್ಟ್ ನಮ್ಮಲ್ಲಿ ಹೈಕಮಾಂಡ್ ಅನ್ನೋದು ಕಲ್ಚರ್ ಇದೆ. ಹೈಕಮಾಂಡ್ ಅವ್ರು ಏನು ಆಜ್ಞೆ ಕೊಡ್ತಾರೆ ಅದನ್ನು ಶಿರಸಾವಹಿಸಿ ಪಾಲಿಸ್ತೀವಿ. ಸೊ ಹಾಗಾಗಿ ಅವರು ಏನು ಗೊತ್ತಾಗ್ತಿಲ್ಲ ಅಂತ ಹೇಳಿರ್ಬೋದು. ನಾನು ಅವ್ರ ಹೇಳಿಕೆ ಗಮನಿಸಿಲ್ಲ. ಎಲ್ಲರೂ ಹೈಕಮಾಂಡ್ ಮೇಲೆ ಡಿಪೆಂಡ್ ಆಗಿರೋಂಥದ್ರಲ್ಲಿ ನಮ್ಗೆ ಕನ್ಫ್ಯೂಷನ್ ಇಲ್ಲ. ಯಾಕೆ ನೀವು ಕನ್ಫ್ಯೂಷನ್ ಮಾಡ್ತಾ? ಕನ್ಫ್ಯೂಷನ್ ಇಲ್ಲ ಸರ್. ಕನ್ಫ್ಯೂಷನ್ ಅಂತ ಅಂದ್ರೆ ಸರ್, ಈಗ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇರ್ತಾರೆ ಅಥವಾ ಇಲ್ಲ, ಬದಲಾವಣೆ ಇದೆ, ಸೂಕ್ತ ಸಮಯದಲ್ಲಿ ನಾವು ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಹೈಕಮಾಂಡ್ ಇಂದ ಇಲ್ಲಿಯವರೆಗೆ ಕ್ಲಿಯರ್ ಕಟ್ ಆಗಿ ಯಾರೂ ಆ ಮಾತನ್ನ ಹೇಳದೇ ಇರೋದ್ರಿಂದ ಸರ್, ನಿಮಗೂ ಕೂಡ ಕ್ಲಾರಿಟಿ ಇಲ್ಲ, ಜನರಿಗೂ ಕ್ಲಾರಿಟಿ ಇಲ್ಲ, ಈವನ್ ಶಾಸಕರಿಗೂ ಕ್ಲಾರಿಟಿ ಇಲ್ಲ. ಆ ಕ್ಲಾರಿಟಿ ನಿಮಗ್ ಬೇಕು ಅಂತ ನಿಮ್ಗೆ ಅನಿಸ್ತಿಲ್ವಾ? ಪಕ್ಷದ ಆಂತರಿಕ ವಿಚಾರಗಳನ್ನ ನಾವು ಮೀಡಿಯಾದಲ್ಲಿ ಮಾತನಾಡಬಾರ್ದು ಅಂತ ನಾನು ಯಾವಾಗಲೂ ಪ್ರತಿಪಾದಿಸ್ತಿರ್ತೀನಿ. ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟು ಏನು ಬದಲಾವಣೆ ಆಗೋದಿಲ್ಲ. ಸೊ ಅದು ನಿರ್ಧಾರಗಳನ್ನು ಹೈಕಮಾಂಡ್ ಅವ್ರಿಗೆ ಏನು ಸೂಕ್ತ ಸಂದರ್ಭದಲ್ಲಿ ತಗೋತಾರೆ. ಅಲ್ಲಿವರೆಗೂ ನಮ್ಮ ಪಾಡ್ ನಾವು ಕೆಲಸ ಮಾಡಬೇಕಲ್ವಾ. ಸೊ ದಟ್ ಈಸ್ ಅವರ್ ಮೋಟೋ. ಬಟ್ ಯಾವುದೇ ಒತ್ತಾಯ ಇಲ್ಲ ಅಥವಾ ಯಾವುದೇ ಬೇಡಿಕೆ ಇಲ್ಲ ಅಥವಾ ಯಾವುದೇ ರೀತಿಯಾದಂತಹ ಪರ್ಸನಲ್ ಚಾಯ್ಸ್ ಇಲ್ಲ. ಪುನಃ ಅದನ್ನೇ ಹೇಳ್ತಾ ಇದ್ದೀರಿ, ನಿಮಗೂ ಎಲ್ಲ ಗೊತ್ತಿರೋಂಥ ವಿಚಾರ. ನಾನು ಅದನ್ನ ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ ಮೇಡಮ್. ಅಲ್ಲ, ಅಂದ್ರೆ ಇತ್ತೀಚೆಗೆ ತುಂಬಾ ನೀವು ಓಪನ್ ಆಗಿ ಅದ್ರ ಬಗ್ಗೆ ವೋಕಲ್ ಆಗಿ ಮಾತಾಡ್ತಾ ಇದ್ರಿ. ಬಟ್ ಇತ್ತೀಚೆಗೆ ತಾವು ಸ್ವಲ್ಪ ಹೆಸಿಟೇಟ್ ಮಾಡ್ತಾ ಇದ್ದೀರಾ. ತಮಗೆ ಪಕ್ಷದಿಂದ ಏನಾದರೂ ಸೂಚನೆ ಇದೆಯಾ ಸರ್? ಅಫ್ಕೋರ್ಸ್ ನನಗೆ ನೋಟಿಸ್ ಕೊಟ್ಟರು. ಸೊ ಹಾಗಾಗಿ ನೀವು ಅದನ್ನ ಮಾತನಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ಆದ್ರೆ ನಿಮ್ಮ ನಿಲುವಲ್ಲಿ ಬದಲಾಗಿಲ್ಲ, ಆದ್ರೆ ನೀವು ಅದನ್ನ ಓಪನ್ ಆಗಿ ಮಾತಾಡ್ತಾ ಇಲ್ಲ. ಐ ಆಮ್ ನಾಟ್ ಸಪೋಸ್ ಟು ಸ್ಪೀಕ್ ಇನ್ ಫ್ರಂಟ್ ಆಫ್ ಮೀಡಿಯಾ, ಅಷ್ಟಕ್ಕೆ ನಾನು ಸೀಮಿತ. ನಾನು
ಸೊ ಮಾಧ್ಯಮಗಳ ಮುಂದೆ ಮಾತನಾಡಲ್ಲ, ಆದರೆ ನಿಮ್ಮ ಮನಸ್ಸಿನ ಇಂಗಿತ ಏನಿದೆ ಅದು ಮಾತ್ರ ಬದಲಾಗಲ್ಲ ಅಂತ ನಾವು ಭಾವಿಸ್ತೀವಿ. ಅದು ಮೌನವೇ ಸಮ್ಮತಿಯ ಲಕ್ಷಣ ಅನ್ನೋದಾದ್ರೆ ನಾನು ಹಾಗೆ ಅಂತ ಅನ್ಕೊಳ್ತೀನಿ. ಈಗ ನಾನು ನಿಮ್ಮ ಹತ್ರ ಕೇಳೋದು ಒಂದೇ, ನೀವು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಮ್ಮ ಪಕ್ಷದವರು ಅವ್ರು ಏನ್ ನಿರ್ಧಾರ ತಗೋತಾರೆ ಅದನ್ನ ನಿಮ್ಮೆಲ್ಲರ ಮುಂದೆ ಹೇಳ್ತಾರೆ. ಸೊ ಅಲ್ಲಿವರೆಗೂ ನಮ್ಮ ಏನ್ ಸರ್ಕಾರ ಇವತ್ತು ಜನರಿಗೆ ಸ್ಪಂದಿಸ್ತಾ ಇದ್ದಾರೆ ಆ ಕೆಲಸವನ್ನ ಮಾಡೋಣ. ಜನರು ಬೇಸರ ಮಾಡ್ಕೋಬಾರ್ದು. ಪ್ರತಿದಿನ ಇದನ್ನೇ ಮಾತಾಡಿ ಎಲ್ಲೋ ಒಂದ್ ಕಡೆ ಜನರಿಗೆ ಬೇಸರ ಆಗ್ಬಿಟ್ರೆ ನಮಗೂ ಇರ್ಸು ಮುರ್ಸಾಗತ್ತೆ. ನಮ್ಮ ಡ್ಯೂಟಿನ ನಾವು ಮಾಡ್ಕೊಂಡು ಹೋಗ್ತಾ ಇದ್ರೆ ಅದೇನು ಸೂಕ್ತ ಸಂದರ್ಭದಲ್ಲಿ ಹೈಕಮಾಂಡರು ತಗೊಳಂತ ನಿರ್ಧಾರಕ್ಕೆ ನಾವೆಲ್ಲ ಹೋಗ್ಬೇಕು ಹೊರತು ಸರಾಗವಾಗಿ ಕೋಆಪರೇಷನ್ ಕೇಳ್ತೀವಿ. ಇದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋದು ಬೇಡ. ಇವಾಗ ಏನು ಸದನ ಬಂದಿದೀವಿ, ಸಮಸ್ಯೆಗಳು ಏನೇನಿದೆ ಅದು ಯಾವ ರೀತಿ ಟ್ಯಾಕಲ್ ಮಾಡಬೇಕು, ಇವತ್ತೇನು ಗ್ಯಾರಂಟಿ ಕೊಟ್ಟಿದೀವಿ ಅದ್ರ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಬೇಕು, ಇನ್ನು ಜನರ ಜೊತೆ ನಿಂತು ಬೆರೆತು ಯಾವ ರೀತಿ ನಾವು ಸ್ಪಂದಿಸಬೇಕು, ಅಷ್ಟೇ ನಮ್ಮ ದೃಷ್ಟಿ. ಎಕ್ಸಾಕ್ಟ್ಲಿ, ನಮಗೂ ಅದೇ ಆಶಯ ಇತ್ತು ಸರ್. ಬಟ್ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಅಲ್ಲಲ್ಲಿ ಕೆಲವು ಭಿನ್ನರಾಗಗಳು, ಅಲ್ಲಲ್ಲಿ ಒತ್ತಡಗಳು, ತಮ್ಮಿಂದಲೂ ಕೂಡ ಕೆಲವೊಂದು ಮಾತುಗಳು ಬಂದಿದ್ರಿಂದ ಇದು ಬಹಳಷ್ಟು ಗರಿಗೆದರುತ್ತೆ ಅಷ್ಟೇ. ಬಟ್ ನಮ್ಮ ಒತ್ತಾಸೆನೂ ಅಷ್ಟೇ, ರಾಜ್ಯದಲ್ಲಿ ಸುಗಮವಾಗಿ ಆಡಳಿತ ನಡಿಬೇಕು ಅಂತ. ಥ್ಯಾಂಕ್ ಯು ವೆರಿ ಮಚ್. ನಾನು ಲಾಸ್ಟ್ ಹೇಳೋದಿಷ್ಟೇ, ಬಿಜೆಪಿಯವರು ನಿಮ್ಮನ್ನ ಬಳಸ್ಕೊಂಡು ಯಾವ್ದಾರ ರೀತಿಲಿ ಹೇಳಿಕೆಗಳನ್ನ ಸಿಲುಕಿಸಿ ಟ್ರ್ಯಾಪ್ ಮಾಡಕ್ ಪ್ರಯತ್ನ ಪಡ್ತಾರೆ. ಅದಕ್ಕೆ ನಮ್ಮ ಪಕ್ಷದ ಎಲ್ಲಾ ಶಾಸಕರು ಬದ್ಧತೆಯಲ್ಲಿದ್ದಾರೆ. ಯಾವ ಗೊಂದಲಕ್ಕೂ ಅನುವು ಮಾಡಿಕೊಡಲ್ಲ. ನಾವೆಲ್ಲ ಒಂದು ಕುಟುಂಬ ಇದ್ದಂಗೆ. ಕಾಂಗ್ರೆಸ್ ಪಕ್ಷ ಒಂದೇ ಬಣ. ಏನ್ ಸರ್, ನಾವೇನ್ ಚಿಕ್ಕ ಮಕ್ಳ ನಮ್ಮನ್ನ ಟ್ರ್ಯಾಪ್ ಮಾಡೋದಕ್ಕೆ? 21 ವರ್ಷದಿಂದ ಮಾಧ್ಯಮದಲ್ಲಿ ಇದೀವಿ ಸರ್. ಚಾಕ್ಲೇಟ್ ಕೊಟ್ರೆ ಓಡೋಗುವಂತ ಮಕ್ಕಳು ನಾವಲ್ಲ, ನಾವು ಬದ್ಧತೆ ಇರುವಂತ ಪತ್ರಕರ್ತರು. ಥ್ಯಾಂಕ್ ಯು ವೆರಿ ಮಚ್. ನಾನು ನಿಮ್ಮನ್ನ ಹೇಳ್ತಾ ಇಲ್ಲ, ನೀವು ನಮ್ಮನ್ನೇ ಟ್ರ್ಯಾಪ್ ಮಾಡಕ್ ಪ್ರಯತ್ನ ಮಾಡ್ತಾ ಇದೀರಾ ಅಂತಂದ್ರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವಿಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರೆ ನೋಡಿದ್ರಲ್ಲ ರಾಮ್, ಡೆಫಿನೆಟ್ಲಿ ಮಾತು ಬದಲಾಗಿದೆ, ಚಿಂತನೆ ಬದಲಾಗಿದೆ, ಮತ್ತು ಅವರು ಮಾತಾಡ್ತಾ ಇರುವಂತಹ ಮಾತುಗಳಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ದೀವಿ. ಒಂದು ರೀತಿ ರಂಗನಾಥ್ ಅವರ ಮಾತಿನಲ್ಲಿ ಹೈಕಮಾಂಡ್ನ ಏನು ಆದೇಶ ಇದೆ ಆ ಆದೇಶಕ್ಕೆ ತಕ್ಕ ಹಾಗೆ ನಾವು ನಡ್ಕೊಳ್ಬೇಕು, ಅದನ್ನ ಮೀರಿ ಒಂದು ಮಾತು ಮಾತಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಮೋಸ್ಟ್ಲಿ ಅಧಿವೇಶನದವರೆಗೆ ಯಾವ ನಾಯಕರುಗಳು ಕೂಡ ಮಾತಾಡಲ್ಲ ಅಂತ ಅನ್ಸುತ್ತೆ. ಅದರ್ವೈಸ್ ಆಲ್ಸೋ ಇವತ್ತು ಸಂಜೆ ಏನೋ ಒಂದಿಷ್ಟು MLA ಗಳ ಮೀಟಿಂಗ್ ಇದೆಯಂತೆ. ರಂಗನಾಥ್ ಅವರು ಆ ಮೀಟಿಂಗ್ ಮಾಡ್ತಾರೆ ಅನ್ನುವಂಥ ಸುದ್ದಿ ನನಗೆ ಈಗ ಈ ಒಂದು ವಿಧಾನಸಭೆಯ ಪಡಸಾಲೆಯಲ್ಲಿ ಕೇಳಿ ಬಂತು. ಆ ತರದ್ದೇ ಏನಾದ್ರೂ ಬೇರೆ ಬೇರೆ ಮೀಟಿಂಗ್ಗಳಾಗ್ತಾವ, ಆ ಒಂದು ಸಾಧ್ಯತೆಯನ್ನ ಕೂಡ ಅಲ್ಲಗಳೆಯುವಂತಿಲ್ಲ.